ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಜೈಲು ವಾಸ. ನಾಳೆ ಆದರೂ ಜಾಮೀನು ಸಿಗತ್ತಾ? ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ HD ರೇವಣ್ಣ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಮೊನ್ನೆ ಅಷ್ಟೇ ಜಾಮೀನು ನಿರಾಕರಣೆ ಆಗಿತ್ತು. ಅವ್ರಿಗೆ ಸಿಕ್ಕಿರಲಿಲ್ಲ, ಜಾಮೀನು ಸಿಕ್ಕಿರಲಿಲ್ಲ. ಆನಂತರ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 3 ದಿನಗಳಿಂದ ಅವರ ಆಪ್ತರು ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಈಗಲಾದರೂ ಅಂದರೆ ಕೋರ್ಟ್ ರಜೆ ಇರುತ್ತೆ ಈಗ, ಇವತ್ತು ನಿನ್ನೆ. ಸೊ ನಾಳೆ ಆದರೂ ಬೇಲ್ ಸಿಗತ್ತಾ ಅಂತ ಕಾದು ನೋಡಬೇಕಾಗಿದೆ. ಮೊನ್ನೆ CV ನಾಗೇಶ್ ವಾದ ಮಂಡನೆ ಮಾಡಿದರು ರೇವಣ್ಣ ಪರವಾಗಿ, ಆದರೆ ಬೇಲ್ ಸಿಕ್ಕಿರಲಿಲ್ಲ. ರೇವಣ್ಣ ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪ್ತರು, ಕುಟುಂಬಸ್ಥರು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಮಂಕಾಗಿದ್ದಾರೆ ಜೈಲಿನಲ್ಲಿ HD ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಊಟ ಕೊಟ್ಟು 3 ಗಂಟೆ ಆದರೂ ಕೂಡ ರೇವಣ್ಣ ಊಟ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಬ್ಬಂದಿಗೆ ರೇವಣ್ಣ ಅವ್ರಿಗೆ ತೀವ್ರ ಹೊಟ್ಟೆ ನೋವು ಬರ್ತಾ ಇದ್ದು, ಅದು ಕೂಡ ತಲೆನೋವು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ರೇವಣ್ಣ ಅವ್ರಿಗೆ ಜೈಲಲ್ಲಿ ಸ್ವಲ್ಪ ಆರೋಗ್ಯ ಏರ್ಪೇರಾಗ್ತಾ ಇದೆ ಅನ್ನೋಂಥದ್ದು ಕೂಡ ಮಾಹಿತಿ. ಹಾಗೆಯೇ ನಾಳೆನಾದರೂ ಅವ್ರಿಗೆ ಬೇಲ್ ಸಿಗೋ ಚಾನ್ಸಸ್ ಇದೆಯಾ ಅಂತ. ಮೊನ್ನೆ ನೋಡಿದ್ರೆ ಮಾದೇಶ್, ಬಹಳ ಸ್ಟ್ರಾಂಗ್ ಆದ ಕೇಸ್ ಇದು ಕಿಡ್ನ್ಯಾಪು ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯ ಇರುವಂಥ ಕೇಸ್ ಇದು. ಸಾಕ್ಷ್ಯನಾಶ ಮಾಡ್ತಾರೆ, ಹಂಗಾಗಿ ಬೇಲ್ ಕೊಡಲೇಬಾರ್ದು ಅಂತ SIT ಪರ ವಕೀಲರು ವಾದ ಮಾಡಿದ್ರು. ನಾಳೆ ಏನು ಚಾನ್ಸಸ್ ಇದೆ? ರೇವಣ್ಣ ಪರಿಸ್ಥಿತಿ ಏನಿದೆ ಜೈಲಲ್ಲಿ? ಶ್ರೀಲಕ್ಷ್ಮಿ, ಕಳೆದ 4 ದಿನಗಳಿಂದಲೂ ಕೂಡ HD ರೇವಣ್ಣ, ಮಾಜಿ ಸಚಿವ HD ರೇವಣ್ಣ ಅವರು ಜೈಲಿನಲ್ಲಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ ಮಾಡ್ತಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಬಂಧಿತರಾಗಿದ್ದಂತಹ ಅವರನ್ನು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. ಅದಾದಮೇಲೆ ಒಂದಷ್ಟು ವಾದ ವಿವಾದಾಗಿ ಅವರನ್ನು ನ್ಯಾಯಾಧೀಶರು ಜೈಲಿಗೆ ಕಳಿಸಿದರು. ಈಗ ಜೈಲಿನಲ್ಲಿ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಿದೆ. ಈಗಾಗಲೇ ಅವರು ಯಾವಾಗ ಕಸ್ಟಡಿಯಲ್ಲಿದ್ದರು ಅವಾಗಲೇ ಹೇಳ್ಕೊಂಡಿದ್ರು ತಮಗೆ ಅನಾರೋಗ್ಯ ಇದೆ, ಜೊತೆಗೆ ಒಂದಷ್ಟು ಮಾನಸಿಕ ಒತ್ತಡ ಇದೆ, ಮಾನಸಿಕವಾಗಿ ಆಲ್ರೆಡಿ ನೊಂದಿದ್ದಾರೆ. ಯಾಕಂದರೆ ಇದು ಅಂತಹ ಪ್ರಕರಣ, ಒಂದು ದೊಡ್ಡ ಫ್ಯಾಮಿಲಿಗೆ ಸೇರಿದಂಥ ಮತ್ತು ರಾಜಕಾರಣಿ ಹಿನ್ನೆಲೆ ಉಳ್ಳಂತಹ ಈ ಒಂದು ವ್ಯಕ್ತಿ ಏಕಾಏಕಿ ಈ ರೀತಿಯಾದಂಥ ಸಾಲು ಆರೋಪಗಳು ಬರುತ್ತೆ, ಜೈಲಿಗೆ ಹೋಗ್ತಾರೆ ಅಂದರೆ ಸಾಮಾನ್ಯವಾಗಿ ಅವರ ಮನಸ್ಥಿತಿ ಕುದ್ದೋಗಿರುತ್ತೆ. ಜೊತೆಗೆ ಈಗ ಅವರಿಗೆ ಒಂದಷ್ಟು ಅನಾರೋಗ್ಯದ ಸ್ಥಿತಿಗಳು ಕೂಡ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ. ಅದರಿಂದ ಜೈಲಿನಲ್ಲಿ ಅವರು ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಜೊತೆಗೆ ಅವರನ್ನು ಮೀಟ್ ಆಗೋಕ್ಕೆ ಹೋಗುವಂತಹ ಆಪ್ತರ ಬಳಿ ತಮ್ಮ ನೋವನ್ನು ಹೇಳ್ಕೊಳ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಜೊತೆಗೆ ಮುಂಚೆನೇ ಅವರು ಹೊಟ್ಟೆ ಉರಿ ಅಂತ ಹೇಳ್ತಿದ್ರು. ರೀಸೆಂಟಾಗಿ ಅಂದರೆ ಕಳೆದ 4 ದಿನಗಳ ಹಿಂದೆ SIT ಅಧಿಕಾರಿಗಳು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗಲೂ ಕೂಡ ನ್ಯಾಯಾಧೀಶರ ಮುಂದೆ ನನಗೆ ಹೊಟ್ಟೆ ಉರಿ ಇದೆ, ನನಗೆ ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ ನ್ಯಾಯಾಧೀಶರ ಮುಂದೆ ಕೂಡ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದರು. ಕಾನೂನಿನ ನಿಯಮ ಅಡಿ ಈಗಾಗಲೇ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ನಾಳೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆಯುತ್ತೆ. ಈ ವೇಳೆ ವಿಚಾರಣೆ ನಡೆಯುತ್ತೆ. ಈ ವೇಳೆ ಅವರಿಗೆ ಜಾಮೀನು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ನೋಡಬೇಕಾಗುತ್ತೆ. ಯಾವ ರೀತಿ CV ನಾಗೇಶ್ ಅವರು ವಾದ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗಾಗಲೇ ಅವತ್ತಿನ ದಿನದಲ್ಲಿ, ಅಂದರೆ ವಿಚಾರಣೆ ನಡೀತಲ್ಲ, ಅವತ್ತಿನ ದಿನದಲ್ಲಿ SIT ಪರ ವಕೀಲರು ಒಂದಷ್ಟು ಅಂಶಗಳನ್ನು ಹೇಳಿದರು. ನಾಳೆ ಅವರ ಅನಾರೋಗ್ಯದ ಸ್ಥಿತಿ ಮತ್ತು ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿ ಜಾಮೀನು ಕೊಡುವಂಥ ಸಾಧ್ಯತೆ ಇದೆ. ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಮಾದೇಶ್, ಡೀಟೇಲ್ಸ್ಗಾಗಿ.